ಫ್ಯಾನ್ಸಿ ಸ್ಟೋರ್ನಲ್ಲಿ ಡ್ರಗ್ಸ್ ಇಂಜೆಕ್ಷನ್ ಮಾರಾಟದ ಆರೋಪ ಕೇಳಿಬಂದಿದೆ. ಕೊಪ್ಪಳದ ಗಂಗಾವತಿಯ ಫ್ಯಾನ್ಸಿ ಸ್ಟೋರ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಫ್ಯಾನ್ಸಿ ಸ್ಟೋರ್ನಲ್ಲಿ ಡ್ರಗ್ಸ್ ಇಂಜೆಕ್ಷನ್ ಮಾರಾಟದ ಆರೋಪದ ಹಿನ್ನೆಲೆಯಲ್ಲಿ ಕೊಪ್ಪಳದ ಗಂಗಾವತಿಯ ಫ್ಯಾನ್ಸಿ ಸ್ಟೋರ್ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ನೇರವಾಗಿ ದೇಹದ ನರಕ್ಕೆ ಇಂಜೆಕ್ಷನ್ ತೆಗೆದುಕೊಳ್ತಾ ಇರ್ತಾನೆ ಯುವಕ. 300ಕ್ಕೆ ನಶಾ ಇಂಜೆಕ್ಷನ್ ಮಾರಾಟವನ್ನ ಮಾಡ್ತಾ ಇದ್ರು. ಅಂದ್ರೆ 300 ರೂಪಾಯಿಗೆ ನಶೆ ಬರುವಂತಹ ಇಂಜೆಕ್ಷನ್ ಅನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ಮಾಡ್ತಾರೆ ಪೊಲೀಸರು. ಮೈಕೈ ನೋವಿಗೆ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಯುವಕ ಹೇಳ್ತಾನೆ. 300 ರೂಪಾಯಿಗೆ ಇಂಜೆಕ್ಷನ್ ಅನ್ನ ನಶೆ ಬರುವಂತಹ ಇಂಜೆಕ್ಷನ್ ಅನ್ನ ಪಡೆದುಕೊಳ್ತಾ ಇರ್ತಾನೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆತ ಹೇಳ್ಕೊಳ್ಳುವಂಥದ್ದು ಇದು ನೋಡಿ. ಇನ್ನು ಫ್ಯಾನ್ಸಿ ಸ್ಟೋರ್ ಮತ್ತು ಯುವಕನ ವಿರುದ್ಧವಾಗಿ ದೂರು ಕೂಡ ದಾಖಲಾಗಿದೆ. ಫ್ಯಾನ್ಸಿ ಸ್ಟೋರ್ನಲ್ಲಿ ಡ್ರಗ್ಸ್ ಇಂಜೆಕ್ಷನ್ ಮಾರಾಟ ಆರೋಪ ಕೇಳಿ ಬಂದಿರುತ್ತೆ. ಸಡನ್ ಆಗಿ ಹೋಗಿ ಏಕಾಏಕಿ ಪೊಲೀಸರು ಕೂಡ ದಾಳಿ ಮಾಡ್ತಾರೆ. ವಿಚಾರ ಗೊತ್ತಾಗ್ತಿದೆ ಹಾಗೆ. ಸೊ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯುವಕ ನೇರವಾಗಿ ದೇಹದ ನರಕ್ಕೆ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಾ ಇರ್ತಾನೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿಖರಾಜ್. ಶಿಖರಾಜ್, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಅದರಲ್ಲೂ ಕೂಡ ಫ್ಯಾನ್ಸಿ ಸ್ಟೋರ್ನಲ್ಲಿ ಈ ರೀತಿಯಾದಂತಹ ವ್ಯವಹಾರಗಳನ್ನ ಮಾಡ್ತಾ ಇದ್ರ, ಜೊತೆಗೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮಾ, ಖಂಡಿತ ಕೊಪ್ಪಳ ಜನತೆ ನಿಜಕ್ಕೂ ಬೆಚ್ಚಿ ಬೀಳುವಂತ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಗಂಗಾವತಿ ನಗರದಲ್ಲಿ ನಿನ್ನೆ ನಡೆದಂತಹ ಈ ಒಂದು ಘಟನೆಯಲ್ಲಿ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಮತ್ತು ಬರೆಸ್ತಕ್ಕಂತಹ ಒಂದು ಮಾತ್ರೆಗಳು, ಅಂದ್ರೆ ಅವು ಅತಿ ಹೆಚ್ಚು ನೋವಿನ ಸಂದರ್ಭದಲ್ಲಿ ಕೊಡ್ತಕ್ಕಂತಹ ಮಾತ್ರೆಗಳನ್ನು ಅವರು ಮಾರಾಟ ಮಾಡ್ತಕ್ಕಂತಹ ಒಂದು ಜಾಲ ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಏನು ಗಂಗಾವತಿ ನಗರದ ಲಕ್ಷ್ಮೀ ಕ್ಯಾಂಪ್ನ ಒಂದು ತಂಗನಗೌಡ ಅಂತ ಒಬ್ಬ ವ್ಯಕ್ತಿ ದೂರಿನ ಆಧಾರದ ಮೇಲೆ ನಿನ್ನೆ ಗಂಗಾವತಿ ಪೊಲೀಸರು ದಾಳಿ ನಡೆಸಿರ್ತಕ್ಕಂಥದ್ದು. ಈ ಒಂದು FIR ಅಲ್ಲಿ ಏನು ಆತ ತಂಗನಗೌಡ ಹೇಳಿರ್ತಕ್ಕಂಥದ್ದು, ಈ ಒಂದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ನಾನು ಪ್ರತಿನಿತ್ಯ ಮಾತ್ರೆಗಳನ್ನ ತೆಗೆದುಕೊಂಡು ಹೋಗ್ತಿದ್ದೆ. ಅಲ್ಲಿ 2 ಮಾತ್ರೆಗಳಿಗೆ 300 ರೂಪಾಯಿನ ತೆಗೆದುಕೊಂಡು ನಮಗೆ ಮಾತ್ರೆಯನ್ನು ಕೊಡ್ತಿದ್ರು. ಆದ್ರೆ ಇತ್ತೀಚಿನ ನಂಗೆ ತೀರಾ ಏನು ಆರೋಗ್ಯದಲ್ಲಿ ಹದಗೆಟ್ಟು ನಂಗೆ ದೇಹಗಳಲ್ಲಿ ಗಾಯಗಳು ಮತ್ತು ಇನ್ನಿತರ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಆತ ಎದುರುಕೊಂಡು ಹೋಗಿ ಸೀದಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಇನ್ನ ಆತನ ದೂರಿನ ಮೇಲೆ ಈಗ ಪೊಲೀಸರು ಈಗಾಗಲೇ ಕೃಷ್ಣ ಫ್ಯಾನ್ಸಿ ಸ್ಟೋರ್ ಅನ್ನೋ ಒಬ್ಬ ಮಾಲೀಕ ಕಿಶನ್ ಕುಮಾರ್ ಅನ್ನು ಈಗ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ಒಂದು ಪ್ರಕರಣದಿಂದ ಗಂಗಾವತಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಇಂತಹ ಒಂದು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಮಾತ್ರೆಗಳನ್ನು ಕೊಡ್ತಿರ್ತಕ್ಕಂಥದ್ದು ನಿಜಕ್ಕೊಂದು ಆಘಾತಕಾರಿ ವಿಷಯ. ಇದ್ರ ಹಿಂದೆ ಯಾರಿದ್ದಾರೆ ಮತ್ತು ಈತನಿಗೆ ಸಪ್ಲೈ ಮಾಡ್ತಿರ್ತಕ್ಕಂತಹ ಮೆಡಿಕಲ್ ಶಾಪ್ನವರು ಯಾರು, ಆತನ ವಿರುದ್ಧ ನೀವು ಕ್ರಮ ಕೈಗೊಳ್ಬೇಕಂತಂದು ಇದೀಗ ಸಾರ್ವಜನಿಕರು ಆಗ್ರಹಿಸಿರ್ತಕ್ಕಂಥದ್ದು. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಶಿಖರಾಜ್.